ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ಸರ್ಕಾರ ಕೋವಿಡ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ವಿಚಾರಕ್ಕೆ ಕಿಡಿಕಾರಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಜೀವ ಉಳಿಸೋ ಕೆಲಸ ಮಾಡಿದ್ದೀವಿ. ದುರುದ್ದೇಶದಿಂದ ಈ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. ನಾವು ಎಲ್ಲಾ ರೀತಿಯ ತನಿಖೆಯನ್ನು ಎದುರಿಸಿ ಅದರಿಂದ ಹೊರಬರ್ತೀವಿ ಅನ್ನುವಂತ ಮಾತನ್ನ ಆಡಿದ್ದಾರೆ. ಅದಕ್ಕೆ ನಾವೇನು ಚಿಂತೆ ಮಾಡೋ ಅಗತ್ಯ ಇಲ್ಲ. ದುರುದ್ದೇಶಪೂರ್ವಕವಾಗಿ ಆ ರೀತಿ ಮಾಡ್ತಾ ಇದ್ದಾರೆ. ಕಾನೂನು ಚೌಕಟ್ಟಲ್ಲಿ ಹೇಗೆ ಎದುರಿಸಬೇಕು ಅದನ್ನು ಎದುರಿಸ್ತಾರೆ. ಪದೇ ಪದೇ ಕೋವಿಡ್ ಹಗರಣನೇ ಅವರು ಮುನ್ನೆಲೆ ತರ್ತಿದ್ದಾರೆ. ಬಿಜೆಪಿ ವಿರುದ್ಧ ಪದೇ ಪದೇ ಕೋವಿಡ್ ಹಗರಣ ಮುನ್ನೆಲೆ. ನೋಡಿ, ಆ ಕೋವಿಡ್ ಸಂದರ್ಭದಲ್ಲಿ ಜನ ಯಾವ ರೀತಿ ಸಂಕಷ್ಟ ಸಿಕ್ಕೊಂಡಿದ್ರು, ಬದುಕುಳಿಯೋದೇ ಕಷ್ಟ ಅನ್ನೋಂಥ ಪರಿಸ್ಥಿತಿ ಇದ್ದಾಗ ನಾವು ಯಾವುದೇ ಮೆಡಿಸಿನ್ ಇಲ್ಲಿ ಸಿಗ್ತಾ ಇರಲಿಲ್ಲ. ನಮಗೆ ಹೊರಗಡೆಯಿಂದ ತಂದು ಜನರ ಜೀವನವನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಈಗ ಇಷ್ಟು ವರ್ಷಗಳ ನಂತರ ಅದನ್ನು ಒಂದು ಹಗರಣ ಅಂತೇಳಿ ಅದಕ್ಕೆ ಗೊಂದಲ ಉಂಟು ಮಾಡುವಂಥ ಪ್ರಯತ್ನ ಈ ರಾಜ್ಯದ ಮುಖ್ಯಮಂತ್ರಿ ಪದೇ ಪದೇ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಪ್ರಾಮಾಣಿಕವಾಗಿ ನಮ್ಮ ಕೆಲಸ ನಾವು ಮಾಡಿದ್ದೇವೆ. ಜನ ಮೆಚ್ಚುವಂಥ ಕೆಲಸ ಮಾಡಿದ್ದೇವೆ. ಸೊ ಆ ಸಂದರ್ಭದ ವಿಚಾರದಲ್ಲಿ ತನಿಖೆ ಆಗಲಿ ಬಿಡಿ, ಜನರ ಪಾರದರ್ಶಕವಾಗಿ ನಡೆಯಲಿ ತನಿಖೆ. ಏನಾಗೋದಿದೆ, ನೀವು ಕ್ಲೀನ್ ಹೌದು ಅಲ್ವಾ ಅಂತೇಳಿ ಜನರಿಗೂ ಅನೇಕ ರೀತಿಯಾದಂಥ ಪ್ರಶ್ನೆಗಳಿದೆ. ಈ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿ, ಕೊರೋನಾ ಸಂದರ್ಭದಲ್ಲಿ ಸರ್ಕಾರ ಹೇಗೆ ನಡ್ಕೊಂಡಿದೆ ಅನ್ನುವಂಥ ವಿಚಾರ. ಈಗ ತನಿಖೆ ಮೂಲಕವಾಗಿ ಅದು ಭ್ರಷ್ಟಾಚಾರ ನಡೆದಿದೆಯೋ ಇಲ್ವೋ ಆಚೆ ಬರಲಿ, ಸರ್ಕಾರ ಆ ನಿಟ್ಟಿನಲ್ಲಿ ತೆಗೆದುಕೊಳ್ಳಿ. ನೀವು ಫೇಸ್ ಮಾಡ್ತೀನಿ ಅಂತಿದ್ರಿ, ಫೇಸ್ ಮಾಡಿ, ನೋಡೋಣ ಏನಾಗುತ್ತೆ.